ನಮಸ್ಕಾರ ವೀಕ್ಷಕರೇ, ಗ್ಲೋಬಲ್ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪನವರು ಮಾತಾಡೋದು. ಸ್ನೇಹಿತರೆ, ವಿಶ್ವದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಕ್ರೂಡ್ ಆಯಿಲ್ ದಾಸ್ತಾನು ಹೊಂದಿರುವ ಶ್ರೀಮಂತ ದೇಶ ವೆನಿಜುಲಾ. ಇದು ಸಂಪೂರ್ಣವಾಗಿ ಭಿಕ್ಷುಕರ ದೇಶದಂತಾಗಿ ಮಾರ್ಪಟ್ಟಿದ್ದು ಯಾಕೆ? ವೆನಿಜುಲಾದಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪಿಸಲು ಮತ್ತು ಅಲ್ಲಿನ ಸರ್ವಾಧಿಕಾರಿ ಆಡಳಿತ ದೇಶವನ್ನು ಉರುಳಿಸಲು ಅಮೆರಿಕ ಯುಎಸ್ ಹೊಂದಿರುವ ಬೃಹತ್ ಮಾಸ್ಟರ್ ಪ್ಲಾನ್ ಕೊನೆಗೂ ಫ್ಲಾಪ್ ಆಗುತ್ತಿರುವುದು ಇದರ ಅಸಲಿ ಕಾರಣವೇನು ನೋಡಿ. ಈ ವಿಡಿಯೋದಲ್ಲಿ ಕಾನೂನು ಆಡಳಿತ ರೂಲ್ ಆಫ್ ಇಲ್ಲದೆ ಅಮೆರಿಕ ಯಾವುದೇ ಆರ್ಥಿಕ ನಿರ್ಬಂಧಗಳು ಅಥವಾ ಯೋಜನೆಗಳು ವೆನಿಜುಲಾ ಕೆಲಸ ಮಾಡುವುದಿಲ್ಲ ಎಂಬ ತಜ್ಞರ ಪ್ರಕಾರ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ ಮುಂದುವರಿಯೋಣ. ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಹೊಂದಿರೋ ದೇಶ ಯಾವುದು ಗೊತ್ತಾ? ಅದು ಸೌದಿ ಅರೇಬಿಯಾ. ಅನ್ಕೊಂಡಿದ್ರೆ ಅದು ನಮ್ಮ ಉತ್ತರ ತಪ್ಪು. ಅದು ಬೇರೆ ಯಾರು ಯಾವ ದೇಶ ಅಲ್ಲ, ದಕ್ಷಿಣ ಅಮೆರಿಕ ಪುಟ್ಟ ದೇಶ ವೆನಿಜುಲಾ. ಇದರ ದುರಂತರ ಅಂದರೆ ಬಂಗಾರದಂತಹ ತೈಲ ಸಂಪತ್ತಿನ ಮೇಲೆ ಕೂತಿರೋ ಇದೇ ದೇಶದಲ್ಲಿ ಇವತ್ತು 1 ಲೀಟರ್ ಹಾಲಿಗೆ ಜನ ₹1,000 ಕೊಡಬೇಕಾದ ಭೀಕರ ಪರಿಸ್ಥಿತಿ ಬಂದಿದೆ. ಅಲ್ಲಿನ ಸರ್ವಾಧಿಕಾರಿ ನಿಕೋಲಸ್ ಮಡುರೋ ಆಡಳಿತವನ್ನು ಉರುಳಿಸಿ ಪ್ರಜಾಪ್ರಭುತ್ವ ತರಲು ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಮೆರಿಕ ವರ್ಷಗಳಿಂದ ಬೃಹತ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಬಂದಿದೆ. ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಸೂಪರ್ ಪವರ್ ಅಮೆರಿಕದ ಆ ಇಡೀ ಪ್ಲಾನ್ ಇವತ್ತು ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ಹೌದು, ವೆನಿಜುಲಾ ಮೇಲೆ ಅಮೆರಿಕ ಹೂಡಿರುವ ತಂತ್ರ ಯಾಕೆ ತಿರುಗಾ ಮುರುಗಾ ಉಲ್ಟಾ ಆಗ್ತಿವೆ? ಇದರ ಹಿಂದೆಯೇ ಇರೋ ಕಾರಣ ಅತ್ಯಂತ ರಾಜಕೀಯ ರಹಸ್ಯ. ಆದರೆ ಏನು ನೋಡಿ ವೀಕ್ಷಕರೇ, ವೆನಿಜುಲಾದ ಸದ್ಯದ ಪರಿಸ್ಥಿತಿಯನ್ನು ಸುಧಾರಿಸಲು ಅಮೆರಿಕ ಸರ್ಕಾರ ಒಂದು ಸ್ಪಷ್ಟ ಯೋಜನೆಯನ್ನು ಹೊಂದಿತ್ತು. ಆದರೆ ಅದರ ಪ್ರಕಾರ ವೆನಿಜುಲಾದ ತೈಲ ಸಂಸ್ಥೆಗಳ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಸ್ಯಾಂಕ್ಷನ್ ಹೇರಿ ಅಲ್ಲಿನ ಸರ್ವಾಧಿಕಾರಿ ನಿಕೋಲಸ್ ಮಡುರೋ ಆಡಳಿತಕ್ಕೆ ಹಣದ ಹರಿವನ್ನು ಕಟ್ ಮಾಡುವುದು ಮತ್ತು ಅಲ್ಲಿನ ವಿರೋಧ ಪಕ್ಷಗಳ ಬಲಪಡಿಸಿ ಪ್ರಜಾಪ್ರಭುತ್ವ ತರುವುದು ಅಮೆರಿಕದ ಪ್ಲಾನ್ ಆಗಿತ್ತು. ಆದರೆ ಜಾಗತಿಕ ರಾಜತಾಂತ್ರಿಕ ಈಗ ಬಿಡುಗಡೆ ಮಾಡಿರುವ ವರದಿಗಳ ಪ್ರಕಾರ ಅಮೆರಿಕ ಈ ಪ್ಲಾನ್ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣಗಳು ಇವೆ. ಏನೆಂದರೆ ಕಾನೂನಿನ ಆಡಳಿತ, ರೂಲ್ ಆಫ್ ಲಾ ಕೊರತೆ. ಅಮೆರಿಕ ಕೇವಲ ರಾಜಕೀಯ ಬದಲಾವಣೆಗೆ ಒತ್ತು ನೀಡುತ್ತದೆಯೇ ಹೊರತು ವೆನಿಜುಲಾದಲ್ಲಿ ಕುಸಿದು ಬಿದ್ದಿರುವ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ಇಲಾಖೆ ಮತ್ತು ಸಂವಿಧಾನದ ಮರುಸ್ಥಾಪನೆಗೆ ಯಾವುದೇ ದೊಡ್ಡ ಕ್ರಮ ಕೈಗೊಳ್ಳುತ್ತಿಲ್ಲ. ದೇಶದಲ್ಲಿ ಕಾನೂನಿನ ಭಯವೇ ಇಲ್ಲದ ಮೇಲೆ ನೀವು ಯಾವುದರ ಯೋಜನೆ ತಂದರೂ ಅದು ಅಲ್ಲಿನ ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳ ಪಾಲಾಗುತ್ತದೆ ಹೊರತು ಜನಸಾಮಾನ್ಯರಿಗೆ ತಲುಪುವುದಿಲ್ಲ ಎಂದು ಹೇಳಿದ್ದಾರೆ. ವೆನಿಜುಲಾ ವಿನಾಶಹಾದಿ ತೈಲ ಸಂಪತ್ತೇ ಸರ್ವವಾಯಿತೆ. ನೋಡಿ ಸ್ನೇಹಿತರೆ, ನಿಮಗೆ ಆಶ್ಚರ್ಯವಾಗಬಹುದು. ವೆನಿಜುಲಾ ದೇಶದ 95% ಹೆಚ್ಚು ಆದಾಯ ಬರುವುದು ಕಚ್ಚಾ ತೈಲ ರಫ್ತಿನಿಂದಲೇ ಬರುತ್ತಿತ್ತು. ಆದರೆ ಯಾವಾಗ ಅಲ್ಲಿನ ಸರ್ಕಾರಗಳು ಕೇವಲ ತೈಲದ ಮೇಲೆ ಅವಲಂಬಿತವಾಗಿ ದೇಶದ ಇತರ ಉದ್ಯಮಗಳನ್ನು ಸೃಷ್ಟಿಕೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದವೋ ಅದೇ ದೇಶ ವಿನಾಶ ಕಾಲ ಶುರುವಾಯಿತು. ನೋಡಿ, ಸ್ವತಂತ್ರ ಸರ್ವಾಧಿಕಾರಿ ನಿಕೋಲಸ್ ಮಡುರೋ ದೇಶದ ಇಡೀ ನ್ಯಾಯಾಂಗ ಮತ್ತು ಚುನಾವಣಾ ಆಯೋಗವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದಾನೆ. ಅಲ್ಲಿ ಹಸಿವಿನಿಂದ ಜನ ಸಾಯುತ್ತಿದ್ದರೂ ಕಾನೂನಿನ ಆಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿರುವುದರಿಂದ ಅಮೆರಿಕ ವಿಧಿಸಿರುವ ನಿರ್ಬಂಧಗಳನ್ನು ಬಳಸಿಕೊಂಡೇ ಅಲ್ಲಿನ ಆಡಳಿತ ಪಕ್ಷ ಕಪ್ಪು ಮಾರುಕಟ್ಟೆಯಲ್ಲಿ ತೈಲ ಮಾರಿ ತನ್ನ ಖಜಾನೆ ತುಂಬಿಸಿಕೊಳ್ಳುತ್ತದೆ. ಆದರೆ ಅಮೆರಿಕ ಪ್ಲಾನ್ ಉಲ್ಟಾ ಹೊಡೆದು ಅಲ್ಲಿನ ಜನಸಾಮಾನ್ಯರ ಬದುಕು ಮತ್ತಷ್ಟು ನರಕವಾಗಿದೆ. ಇದು ಬಿಕ್ಕಟ್ಟು ಮುಗಿಸಲು ಇರೋ ಅಸಲಿ ಪರಿಹಾರ ಇದಕ್ಕೆ ಏನು ನೋಡಿ. ಹಾಗಾದರೆ ವೆನಿಜುಲಾವನ್ನು ನರಕದಿಂದ ಪಾರು ಮಾಡಲು ಇರೋ ಅಸಲಿ ಪರಿಹಾರ ತಜ್ಞರ ಪ್ರಕಾರ ಅಮೆರಿಕ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಬೇಕು. ಏನೆಂದರೆ ಅದರಲ್ಲಿ 3 ಪಾಯಿಂಟ್ಗಳನ್ನು ವಿಂಗಡಿಸಿ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಸ್ಥಾಪನೆ, ಕೇವಲ ಅಧ್ಯಕ್ಷರನ್ನು ಬದಲಿಸುವುದಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಸಮುದಾಯದ ಮೇಲ್ವಿಚಾರಣೆಯಲ್ಲಿ ಸಂತ್ರಸ್ತ ನ್ಯಾಯಾಲಯಗಳನ್ನು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳು ಸ್ಥಾಪಿಸಬೇಕು.
ಮತ್ತು ಇನ್ನೊಂದು ಹೇಳುವುದಾದರೆ ಸಂಸ್ಥೆಗಳ ಬಲವರ್ಧನೆ, ದೇಶ ಆರ್ಥಿಕತೆ, ಬ್ಯಾಂಕಿಂಗ್ ಮತ್ತು ವ್ಯವಸ್ಥೆ ಪಾರದರ್ಶಕತೆ ತರಲು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಸಹಾಯ ಪಡೆಯಬೇಕು. ಇನ್ನೊಂದು ಹೇಳುವುದಾದರೆ ಚೀನಾ ರಷ್ಯಾ ಪ್ರಭಾವಕ್ಕೆ ಬ್ರೇಕ್, ಮುಡ್ರೋ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಿರುವ ರಷ್ಯಾ ಮತ್ತು ಚೀನಾ ದೇಶಗಳ ರಾಜತಾಂತ್ರಿಕ ಹಿಡಿತವನ್ನು ತಪ್ಪಿಸಲು ಅಮೆರಿಕ ನೆರೆಹೊರೆಯ ದಕ್ಷಿಣ ಅಮೆರಿಕ ದೇಶಗಳ ಒಕ್ಕೂಟ ಸಹಾಯ ಪಡೆಯಬೇಕು. ವೀಕ್ಷಕರೇ, ಬಂಗಾರದಂಥ ಸಂಪತ್ತಿದ್ದರೂ ಕೇವಲ ಭ್ರಷ್ಟ ನಾಯಕರು ಮತ್ತು ಕಾನೂನಿನ ಆಡಳಿತ ಇಲ್ಲದ ಕಾರಣಕ್ಕೆ ಒಂದು ದೇಶ ಹೇಗೆ ಸರ್ವನಾಶವಾಗಬಹುದು ಅನ್ನೋದಕ್ಕೆ ವೆನಿಜುಲಾ ಜಗತ್ತಿನ ಅತ್ಯಂತ ದೊಡ್ಡ ಉದಾಹರಣೆ. ಅಮೆರಿಕ ಈ ವಿಫಲ ವಿದೇಶಾಂಗ ನೀತಿಯ ಬಗ್ಗೆ ಮತ್ತು ವೆನಿಜುಲಾ ಬಿಕ್ಕಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಜಾಗತಿಕ ವಿದ್ಯಮಾನಗಳ ಆಳವಾದ ರಿಸರ್ಚ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.